ರಾಜ್ಯ ಬಿಜೆಪಿಯಲ್ಲಿ ಈಗ ಸಣ್ಣದೊಂದು ಹಬ್ಬದ ತಂಗಾಳಿ ಬೀಸ್ತಾ ಇದೆ. ಯಡಿಯೂರಪ್ಪ ಅವರ ಹೆಸರಲ್ಲಿ ವಿಜಯೇಂದ್ರ ಶಕ್ತಿ ಪ್ರದರ್ಶನಕ್ಕೆ ಅಭಿಮಾನೋತ್ಸವ ವೇದಿಕೆ ಆಗ್ತಾ ಇದೆ. ಯಾಕೆ ಮಾಡ್ತಾರೆ ಈ ಅಭಿಮಾನೋತ್ಸವಗಳನ್ನ? ಸಿದ್ದರಾಮೋತ್ಸವ ಯಾಕೆ ಮಾಡಿದ್ರು, ಅಭಿಮಾನೋತ್ಸವ ಯಾಕೆ ಮಾಡ್ತಾ ಇದ್ದಾರೆ? ಒಂದ್ಸರಿ ನಾವು ಇದನ್ನ ಯೋಚನೆ ಮಾಡಬೇಕು ಅಂತ ಅನ್ಸುತ್ತೆ. ಇವರೆಲ್ಲ ಯಾಕೆ ಮಾಡ್ತಾರೆ ಇದನ್ನ ಅಂತ. ಎನಿವೆ, ಇತ್ತ ರೆಬೆಲ್ಸ್ ಟೀಮ್ ಮೇಲ್ನೋಟಕ್ಕೆ ಶಾಂತವಾಗಿದೆ, ಆದರೆ ವಿಷಯ ಅದಲ್ಲ. ಒಳನೋಟದ ಒಳಗಣ್ಣಿಗೆ ಕಂಡಿರೋ ಹಾಗೆ ವಿಜಯೇಂದ್ರ ಟೀಮ್ಗೆ ರೆಬೆಲ್ಸ್ಗಿಂತನೂ ಹೆಚ್ಚಾಗಿ ಈ ಒಂದು ಮೂರನೇ ಬಣ ಇದೆಯಲ್ಲ, ಆ ಮೂರನೇ ಬಣದ ಆತಂಕ ಹೆಚ್ಚಾಗಿದೆಯಂತೆ. ಆ ಬಣ ಯಾವುದು, ಏನು ಇದರ ಒಳ ಮಸಲತ್ತು ನೋಡಿ. ಬಿಜೆಪಿಯಲ್ಲಿ ಕಳೆಗಟ್ಟಿದ ಅಭಿಮಾನೋತ್ಸವ ಸಂಭ್ರಮ. ಎಲ್ಲ ಸರಿ ಹೋಯ್ತು ಅನ್ನುವಷ್ಟರಲ್ಲೇ ಅಪಸ್ವರ, ಒಂದು ಇತ್ಯರ್ಥ ಅನ್ನುವಷ್ಟರಲ್ಲೇ ಮತ್ತೊಂದು ಸಮಸ್ಯೆ ಶುರುವಾಗಿದೆಯಾ? ಆಲ್ ಈಸ್ ವೆಲ್ ಅಂತ ಸಮಾಧಾನಿಸುವಾಗಲೇ ನಾವಿದ್ದೇವೆ ಅಂತ ಸೌಂಡ್ ಮಾಡ್ತಿರೋದು ಯಾರು? ಹೌದು, ಇವತ್ತು ರಾಜ್ಯ ಬಿಜೆಪಿಯಲ್ಲಿ ಸಣ್ಣದೊಂದು ಹಬ್ಬದ ವಾತಾವರಣವೇನೋ ಕ್ರಿಯೇಟ್ ಆಗಿದೆ. ಅದಕ್ಕೆ ಕಾರಣ ಮಾಜಿ ಸಿಎಂ ಯಡಿಯೂರಪ್ಪರ ರಾಜಕೀಯ ಜೀವನಕ್ಕೆ 50 ವರ್ಷ ತುಂಬುತ್ತಿರೋದು. ಈ ಕ್ಷಣವನ್ನ ಐತಿಹಾಸಿಕವಾಗಿಸಲು ವಿಜಯೇಂದ್ರ ಐನ್ ಟೀಮ್ ಕಸರತ್ತು ಮಾಡ್ತಿದೆ. ಇನ್ನೊಂದೆಡೆ ಅಪಸ್ವರದ ಶ್ರುತಿ ಹಿಡಿದಿದ್ದ ರೆಬಲ್ ಸ್ಟಾರ್ಗಳು ಸದ್ಯಕ್ಕಂತೂ ಸೈಲೆಂಟ್ ಆಗಿದ್ದಾರೆ. ಬಟ್ ಈ ನ್ಯೂಟ್ರಲ್ ಟೀಮ್ ಮಾತ್ರ ಅದ್ಯಾಕೋ ನಾವಿನ್ನೂ ವೈಲೆಂಟ್ ಅನ್ನೋ ಸಂದೇಶವನ್ನ ರವಾನಿಸ್ತಿವೆ ಅಂತಿವೆ ಬಿಜೆಪಿ ಆಪ್ತ ಮೂಲಗಳು. ಪಕ್ಷಾತೀತವಾದಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಾನು ಕೂಡ ಬಂದಿದ್ದೀನಿ, ನಾರಾಯಣ ಸ್ವಾಮಿಯವರು ನಾವೆಲ್ಲ ಕೂಡ ಇವತ್ತು ಬಂದು ಗುದ್ದಲಿ ಪೂಜೆ ಮಾಡಿದಿರಿ. ಯಶಸ್ವಿಯಾಗಲಿ ಈ ಕಾರ್ಯಕ್ರಮ ಅಂತೇಳಿ ಗುದ್ದಲಿ ಪೂಜೆಯನ್ನು ಮಾಡಿದ್ದೀವಿ. ಗೊತ್ತಿಲ್ಲ, ಇದು ಮಠಾಧೀಶರು ಎಲ್ಲ ಬರ್ತಾರೆ, ಅವ್ರ ಕುಟುಂಬದವ್ರು ತೀರ್ಮಾನ ಮಾಡ್ತಾರೆ ಯಾರು ಬರಬೇಕು ಏನು ಅನ್ನೋದು. ಇದು ಪಾರ್ಟಿದಲ್ಲ, ಇದು ಪಾರ್ಟಿದಲ್ಲ, ಎಲ್ಲ ಪಾರ್ಟಿದು, ಆಲ್ ಪಾರ್ಟೀಸ್ ಮತ್ತು ಸಾರ್ವಜನ ಸುಖಿನೋ ಭವಂತು ಆ ಕಾರ್ಯಕ್ರಮ ಇದು. ಅದಕ್ಕೋಸ್ಕರ ಬಿಜೆಪಿಯಲ್ಲಿ ಈ ಮೊದಲು ಮನೆಯೊಂದು 2 ಬಾಗಿಲು ಅನ್ನೋ ಮಾತಿತ್ತು. ಆದ್ರೀಗ ಮನೆಯೊಂದು 3 ಬಾಗಿಲ ಲೆಕ್ಕ ಬಯಲಾಗ್ತಾ ಇದೆ. ಅದಕ್ಕೆ ಬಿಜೆಪಿಯ ಹಿರಿಯ ಮುಖಂಡ ಆರ್ ಅಶೋಕರ ಈ ಮಾತುಗಳೇ ಸಾಕ್ಷಿ ಅನ್ನುವಂತಿವೆ. ಹೌದು, ಅಭಿಮಾನೋತ್ಸವದ ಬಗ್ಗೆ ಅಶೋಕ್ ಅಪಶ್ರುತಿ ಹಿಂದಿನ ಲೆಕ್ಕವೇನು ಅನ್ನೋದು ರಾಜಕೀಯ ಪರಿಣಿತರ ಲೆಕ್ಕಕ್ಕೂ ಸಿಕ್ತಿಲ್ಲ. ಹಾಗೆ ನೋಡಿದ್ರೆ ಒಳನೋಟದ ಮೂಲಗಳಿಗಿರೋ ಮಾಹಿತಿಯಂತೆ ಅಶೋಕ್ ತಟಸ್ಥ ಬಣದ ಸದಸ್ಯ. ಆದರೆ ರೆಬಲ್ಸ್ಗಳಿಗಿಂತ ಈಗ ಈ ನ್ಯೂಟ್ರಲ್ ಬಣದ ಆತಂಕವೇ ಹೆಚ್ಚಾಗ್ತಿದೆಯಾ ಅನ್ನೋ ಚರ್ಚೆಗಳಾಗ್ತಿವೆ. ರೆಬಲ್ಸ್ ಓಕೆ, ನ್ಯೂಟ್ರಲ್ಗಳ ನಡೆ ಯಾವ ಕಡೆ? ಬಣ ಬದಲಿಸಿದ್ರ ಮಾಜಿ ಸಂಸದ ಸಿದ್ದೇಶ್ವರ್. ಒಳನೋಟದ ಗಣಿತದಂತೆ ಆರ್ ಅಶೋಕ್ ಸೇರಿದಂತೆ ಸುನೀಲ್ ಕುಮಾರ್ ರಂತವರು ಈ ತಟಸ್ಥ ಬಣದ ಆಕ್ಟಿವ್ ನಾಯಕರು. ಇಂಥವರೇ ಈಗ ಅಭಿಮಾನೋತ್ಸವ ಪಕ್ಷದ ಕಾರ್ಯಕ್ರಮವಲ್ಲಂತ ಗುಟುರು ಹಾಕಿರೋದು ಹಲವು ಆಯಾಮಗಳಲ್ಲಿ ಚರ್ಚೆಗೆ ದಾರಿ ಮಾಡಿಕೊಟ್ಟಂತಾಗಿದೆ. ಇದರ ನಡುವೆ ರೆಬಲ್ಸ್ ಪಡೆಯ ಹಿರಿಯ ನಾಯಕ ಜಿಎಂ ಸಿದ್ದೇಶ್ವರ್ ಬಣ ಬದಲಿಸಿದ್ರ ಅನ್ನೋ ಚರ್ಚೆ ಬಿಜೆಪಿಯಲ್ಲೇ ಆಗ್ತಿದೆ. ಮೊನ್ನೆ ಚಿತ್ರದುರ್ಗದ ಕಾರ್ಯಕ್ರಮದಲ್ಲಿ ತುಂಬಾ ಉತ್ಸಾಹಿತರಾಗಿ ಕಾಣಿಸಿಕೊಂಡಿದ್ದ ಸಿದ್ದೇಶ್ವರ ನಡೆ ಹಿಂದಿನ ಒಳಮರ್ಮವಿನ್ನೂ ನಿಗೂಢವಾಗಿಯೇ ಇದೆ. ಮೇ 9ರ ಕಾರ್ಯಕ್ರಮಕ್ಕೆ ಯಾರೆಲ್ಲ ಬರ್ತಾರೆ, ಬರಲ್ಲ? ಅಮಿತ್ ಶಾ ಬಂದ್ರು ಕೈ ಕೊಡ್ತಾರ ಅತಿರಥರು? ಮೇ 9ರಂದು ಚಿತ್ರದುರ್ಗದಲ್ಲಿ ಅಭಿಮಾನೋತ್ಸವ ಫಿಕ್ಸ್ ಆಗಿದೆ. ಮೇಲ್ನೋಟಕ್ಕೆ ವಿಜಯೇಂದ್ರರನ್ನ ರಾಜ್ಯ ಬಿಜೆಪಿಯ ಸುಪ್ರೀಂ ಲೀಡರ್ ಅಂತ ಬಿಂಬಿಸಿಕೊಳ್ಳೋದೇ ಆಗಿದೆ. ಇದರ ಮೊದಲ ಚೆಕ್ಮೇಟ್ ಎನ್ನುವಂತೆ ಕಾರ್ಯಕ್ರಮಕ್ಕೆ ಅಮಿತ್ ಶಾಗೂ ಆಹ್ವಾನಿಸಲಾಗಿದೆ. ಅಮಿತ್ ಶಾ ಸಮ್ಮುಖದಲ್ಲೇ ವಿಜಯೇಂದ್ರ ಬಣ ಶಕ್ತಿ ಪ್ರದರ್ಶಿಸೋ ಮೂಲಕ ದೆಹಲಿಗೆ ಕ್ಲಿಯರ್ ಮೆಸೇಜ್ ರವಾನಿಸೋ ಇರಾದೆ ಇದೆಯಂತೆ. ಆದರೆ ಆರ್ ಅಶೋಕ್ನಂತ ನಾಯಕರೇ ನಾವ್ಯಾಕೆ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತ ಬಂಡಾಯದ ಬಾವುಟ ಹಾರಿಸಿದ್ದಾರಂತೆ. ಹೀಗಿದ್ದಾಗ ನಿಜಕ್ಕೂ ವಿಜಯೇಂದ್ರರ ಕನಸಿಗೆ ರೆಬಲ್ಸ್ಗಿಂತ ಈ ನ್ಯೂಟ್ರಲ್ ಬಣವೇ ಬಲು ದೊಡ್ಡ ಮಗ್ಗುಲು ಮುಳ್ಳಾಗುತ್ತಾ ಅನ್ನೋದು ಈಗ ಎದುರಾಗಿರೋ ಪ್ರಶ್ನೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದೊಂಥರ ತಟಸ್ಥ ತಳಮಳ ಬಿಜೆಪಿಯಲ್ಲಿ. ಮೂರನೇ ಬಣ ಅಲರ್ಟ್ ಆಯಿತು ಅಂತ ರೆಬೆಲ್ಗಳಿಗೆ ಟಕ್ಕರ್ ನೀಡ್ತಾ ಇದೆ ನ್ಯೂಟ್ರಲ್ ಟೀಮ್ ಅಂತ. ಅಭಿಮಾನೋತ್ಸವಕ್ಕೆ ತಟಸ್ಥ ಪಡೆ ಚಕ್ಕರ್ ಹಾಕೋ ಸಾಧ್ಯತೆ ಇದೆ ಅಂತ ಅಂದರೆ ಬಂದಂಗೆ ಮಾಡಿ
ಬರದೇ ಹೋಗೋದು, ಇದೊಂಥರ ಟಚ್ ಆ್ಯಂಡ್ ಗೋ ಮಾಡ್ತಾ. ಇಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ, ಒಂದಷ್ಟು ಜನ ಸರಿ BSY ಎಷ್ಟು ದೊಡ್ಡ ಸ್ಟ್ರೆಂತೋ BJPಗೆ, ಆ ಹೆಸರನ್ನು ಹ್ಯಾಂಡ್ಲ್ ಮಾಡೋದು ಕೂಡ, ಅಥವಾ ಅವರ ಇಮೇಜನ್ನು ಹ್ಯಾಂಡ್ಲ್ ಮಾಡೋದು ಕೂಡ ಈಗ BJPಗೆ ಅಷ್ಟೇ ದೊಡ್ಡ ಸವಾಲಾಗ್ಬಿಟ್ಟಿದೆ ಅಂತ. ಅಂದರೆ ಅವ್ರನ್ನ ಬಿಟ್ಟು ಬೇರೆ ಏನೂ ಮಾಡೋಕ್ಕಾಗ್ತಿಲ್ಲ ಅನ್ನೋ ಒಂದು ಕಾಂಪ್ಲೆಕ್ಸಿಟಿಯಲ್ಲಿ BJP ಸಿಕ್ಕಾಕೊಂಡ್ಬಿಟ್ಟಿದೆಯಾ? ಬೇರೆ ಯಾವುದೇ ರಾಜ್ಯದಲ್ಲಿ BJP ತನ್ನದೇ ಆದ ಒಂದು ಪ್ಯಾಟ್ರನ್ ಇದೆಯಲ್ಲ, ಆ ಪ್ಯಾಟ್ರನ್ನಲ್ಲಿ ಮುಂದೆ ಹೋಗ್ತಾ ಇರೋ ಹಾಗೆ ಕರ್ನಾಟಕದಲ್ಲಿ ಹೋಗೋಕ್ಕಾಗ್ತಾ ಇಲ್ಲ ಅನ್ನೋದು. ಅದಕ್ಕೆ ಯಡಿಯೂರಪ್ಪನವ್ರು ಬಹಳ ದೊಡ್ಡ ಸ್ಟ್ರೆಂತು ಹೌದು, ಅಷ್ಟೇ ದೊಡ್ಡ ಸವಾಲು ಹೌದು ಅನ್ನೋ ಪರಿಸ್ಥಿತಿ ಆಗಿದೆಯಾ? ಅದನ್ನು ನಿಭಾಯಿಸೋಕ್ಕೆ BJPಗೆ ಆಗ್ತಾ ಇಲ್ವಾ? ಕೇಂದ್ರ ನಾಯಕರಿಗೆ ಹಾಗಾದರೆ ಆಗ್ತಾ ಇಲ್ವಾ? ಇದು ನೇರವಾದ ಪ್ರಶ್ನೆ. ಒಳಗಡೆ ಈ ರೆಬಲ್ಸ್ ಟೀಮು, ಮತ್ತೊಂದು ಟೀಮು, 3ನೇ ಟೀಮು, 4ನೇ ಟೀಮು ಇವೆಲ್ಲ ಯಾಕೆ ಉಟ್ಕೊಳ್ತಾ ಇದ್ದಾವೆ, ಯಾಕೆ ಆಗ್ತಾ ಇದ್ದಾವೆ ಅಂತಂದರೆ ವಿಷಯ ಇಷ್ಟೇ. ವಿಜಯೇಂದ್ರ ಮುಂದುವರಿತಾರೋ ಇಲ್ವೋ ಅನ್ನೋದು, ಅಥವಾ ವಿಜಯೇಂದ್ರ ಅವರ ಪೊಸಿಷನ್ ಏನಿರುತ್ತೆ, ಅಥವಾ 28 ಎಲೆಕ್ಷನ್ನಲ್ಲಿ ಯಾರು ಲೀಡ್ ಮಾಡ್ತಾರೆ BJPನ, ಇದು ಪ್ರಶ್ನೆ. ಅದಕ್ಕೆ ಒಂದು ಸ್ಪಷ್ಟ ಉತ್ತರ ಹೇಳುವಂಥ ಧೈರ್ಯ BJP ಹೈಕಮಾಂಡಲ್ಲಿ ಇಲ್ವಾ? ಅಥವಾ ಅದು ಇಲ್ಲ, ಹಂಗೇನಾದ್ರು ಮಾಡೋಕ್ಕೆ ಹೋದರೆ ಭಾಳ ದೊಡ್ಡ ರಿಸ್ಕ್ ಆಗುತ್ತೆ ಅನ್ನುವಂಥ ಒಂದು ಭಯ BJPಗೆ ಇದೆಯಾ? ವಿಜಯೇಂದ್ರ ಅವರನ್ನೇ ಮುಂದುವರಿಸುವಂಥ ಹಾಗಾದರೆ ಸ್ಪಷ್ಟತೆಯೂ ಕೂಡ ಇಲ್ವಾ? ರಾಜ್ಯ BJPಯಲ್ಲಿ ಈಗ ಸಣ್ಣದೊಂದು ಹಬ್ಬದ ತಂಗಾಳಿ ಬೀಸ್ತಾ ಇದೆ. ಯಡಿಯೂರಪ್ಪ ಅವರ ಹೆಸರಲ್ಲಿ ವಿಜಯೇಂದ್ರ ಶಕ್ತಿ ಪ್ರದರ್ಶನಕ್ಕೆ ಅಭಿಮಾನೋತ್ಸವ ವೇದಿಕೆ ಆಗ್ತಾ ಇದೆ. ಯಾಕೆ ಮಾಡ್ತಾರೆ ಈ ಅಭಿಮಾನೋತ್ಸವಗಳನ್ನು? ಸಿದ್ದರಾಮೋತ್ಸವ ಯಾಕೆ ಮಾಡಿದ್ರು, ಅಭಿಮಾನೋತ್ಸವ ಯಾಕೆ ಮಾಡ್ತಾ ಇದ್ದಾರೆ? ಒಂದ್ಸರಿ ನಾವು ಇದನ್ನ ಯೋಚನೆ ಮಾಡಬೇಕು ಅಂತ ಅನ್ಸುತ್ತೆ. ಇವರೆಲ್ಲ ಯಾಕೆ ಮಾಡ್ತಾರೆ ಇದನ್ನ ಅಂತ. ಎನಿವೆ, ಇತ್ತ ರೆಬೆಲ್ಸ್ ಟೀಮ್ ಮೇಲ್ನೋಟಕ್ಕೆ ಶಾಂತವಾಗಿದೆ, ಆದರೆ ವಿಷಯ ಅದಲ್ಲ. ಒಳಗಣ್ಣಿಗೆ ಕಂಡಿರೋ ಹಾಗೆ ವಿಜಯೇಂದ್ರ ಟೀಮ್ಗೆ ರೆಬೆಲ್ಸ್ಗಿಂತನೂ ಹೆಚ್ಚಾಗಿ ಈ ಒಂದು 3ನೇ ಬಣ ಇದೆಯಲ್ಲ, ಆ 3ನೇ ಬಣದ ಆತಂಕ ಹೆಚ್ಚಾಗಿದೆಯಂತೆ. ಆ ಬಣ ಯಾವುದು, ಏನು ಇದರ ಒಳ ಮಸಲತ್ತು ನೋಡಿ. ಬಿಜೆಪಿಯಲ್ಲಿ ಕಳೆಗಟ್ಟಿದ ಅಭಿಮಾನೋತ್ಸವ ಸಂಭ್ರಮ. ಎಲ್ಲ ಸರಿ ಹೋಯ್ತು ಅನ್ನುವಷ್ಟರಲ್ಲೇ ಅಪಸ್ವರ. ಒಂದು ಇತ್ಯರ್ಥ ಅನ್ನುವಷ್ಟರಲ್ಲೇ ಮತ್ತೊಂದು ಸಮಸ್ಯೆ ಶುರುವಾಗಿದೆಯಾ? ಆಲ್ ಈಸ್ ವೆಲ್ ಅಂತ ಸಮಾಧಾನಿಸುವಾಗಲೇ ನಾವಿದ್ದೇವೆ ಅಂತ ಸೌಂಡ್ ಮಾಡ್ತಿರೋದು ಯಾರು? ಹೌದು, ಇವತ್ತು ರಾಜ್ಯ ಬಿಜೆಪಿಯಲ್ಲಿ ಸಣ್ಣದೊಂದು ಹಬ್ಬದ ವಾತಾವರಣವೇನೋ ಕ್ರಿಯೇಟ್ ಆಗಿದೆ. ಅದಕ್ಕೆ ಕಾರಣ ಮಾಜಿ ಸಿಎಂ ಯಡಿಯೂರಪ್ಪರ ರಾಜಕೀಯ ಜೀವನಕ್ಕೆ 50 ವರ್ಷ ತುಂಬುತ್ತಿರೋದು. ಈ ಕ್ಷಣವನ್ನ ಐತಿಹಾಸಿಕವಾಗಿಸಲು ವಿಜಯೇಂದ್ರ ಐನ್ ಟೀಮ್ ಕಸರತ್ತು ಮಾಡ್ತಿದೆ. ಇನ್ನೊಂದೆಡೆ ಅಪಸ್ವರದ ಶ್ರುತಿ ಹಿಡಿದಿದ್ದ ರೆಬಲ್ ಸ್ಟಾರ್ಗಳು ಸದ್ಯಕ್ಕಂತೂ ಸೈಲೆಂಟ್ ಆಗಿದ್ದಾರೆ. ಬಟ್ ಈ ನ್ಯೂಟ್ರಲ್ ಟೀಮ್ ಮಾತ್ರ ಅದ್ಯಾಕೋ ನಾವಿನ್ನೂ ವೈಲೆಂಟ್ ಅನ್ನೋ ಸಂದೇಶವನ್ನ ರವಾನಿಸ್ತಿವೆ ಅಂತಿವೆ ಬಿಜೆಪಿ ಆಪ್ತ ಮೂಲಗಳು. ಪಕ್ಷಾತೀತವಾದಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಾನು ಕೂಡ ಬಂದಿದ್ದೀನಿ, ನಾರಾಯಣ ಸ್ವಾಮಿಯವರು ನಾವೆಲ್ಲ ಕೂಡ ಇವತ್ತು ಬಂದು ಗುದ್ದಲಿ ಪೂಜೆ ಮಾಡಿದಿರಿ. ಯಶಸ್ವಿಯಾಗಲಿ ಈ ಕಾರ್ಯಕ್ರಮ ಅಂತೇಳಿ ಗುದ್ದಲಿ ಪೂಜೆಯನ್ನು ಮಾಡಿದ್ದೀವಿ. ಗೊತ್ತಿಲ್ಲ, ಇದು ಮಠಾಧೀಶರು ಎಲ್ಲ ಬರ್ತಾರೆ, ಅವ್ರ ಕುಟುಂಬದವ್ರು ತೀರ್ಮಾನ ಮಾಡ್ತಾರೆ ಯಾರು ಬರಬೇಕು ಏನು ಅನ್ನೋದು. ಇದು ಪಾರ್ಟಿದಲ್ಲ, ಎಲ್ಲ ಪಾರ್ಟಿದು, ಆಲ್ ಪಾರ್ಟೀಸ್ ಮತ್ತು ಸಾರ್ವಜನ ಸುಖಿನೋ ಭವಂತು ಆ ಕಾರ್ಯಕ್ರಮ ಇದು. ಅದಕ್ಕೋಸ್ಕರ ಬಿಜೆಪಿಯಲ್ಲಿ ಈ ಮೊದಲು ಮನೆಯೊಂದು 2 ಬಾಗಿಲು ಅನ್ನೋ ಮಾತಿತ್ತು. ಆದ್ರೀಗ ಮನೆಯೊಂದು 3 ಬಾಗಿಲ ಲೆಕ್ಕ ಬಯಲಾಗ್ತಾ ಇದೆ. ಅದಕ್ಕೆ ಬಿಜೆಪಿಯ ಹಿರಿಯ ಮುಖಂಡ ಆರ್ ಅಶೋಕರ ಈ ಮಾತುಗಳೇ ಸಾಕ್ಷಿ ಅನ್ನುವಂತಿವೆ. ಹೌದು, ಅಭಿಮಾನೋತ್ಸವದ ಬಗ್ಗೆ ಅಶೋಕ್ ಅಪಶ್ರುತಿ ಹಿಂದಿನ ಲೆಕ್ಕವೇನು ಅನ್ನೋದು ರಾಜಕೀಯ ಪರಿಣಿತರ ಲೆಕ್ಕಕ್ಕೂ ಸಿಕ್ತಿಲ್ಲ. ಹಾಗ್ ನೋಡಿದ್ರೆ ಒಳನೋಟದ ಮೂಲಗಳಿಗಿರೋ ಮಾಹಿತಿಯಂತೆ ಅಶೋಕ್ ತಟಸ್ಥ ಬಣದ ಸದಸ್ಯ. ಆದರೆ ರೆಬಲ್ಸ್ಗಳಿಗಿಂತ ಈಗ ಈ ನ್ಯೂಟ್ರಲ್ ಬಣದ ಆತಂಕವೇ ಹೆಚ್ಚಾಗ್ತಿದೆಯಾ ಅನ್ನೋ ಚರ್ಚೆಗಳಾಗ್ತಿವೆ. ರೆಬಲ್ಸ್ ಓಕೆ, ನ್ಯೂಟ್ರಲ್ಗಳ ನಡೆ ಯಾವ ಕಡೆ? ಬಣ ಬದಲಿಸಿದ್ರ ಮಾಜಿ ಸಂಸದ ಸಿದ್ದೇಶ್ವರ್. ಒಳನೋಟದ ಗಣಿತದಂತೆ ಆರ್ ಅಶೋಕ್ ಸೇರಿದಂತೆ ಸುನೀಲ್ ಕುಮಾರ್ ರಂತವರು ಈ ತಟಸ್ಥ ಬಣದ ಆಕ್ಟಿವ್ ನಾಯಕರು. ಇಂಥವರೇ ಈಗ ಅಭಿಮಾನೋತ್ಸವ ಪಕ್ಷದ ಕಾರ್ಯಕ್ರಮವಲ್ಲಂತ ಗುಟುರು ಹಾಕಿರೋದು ಹಲವು ಆಯಾಮಗಳಲ್ಲಿ ಚರ್ಚೆಗೆ ದಾರಿ ಮಾಡಿಕೊಟ್ಟಂತಾಗಿದೆ. ಇದರ ನಡುವೆ ರೆಬಲ್ಸ್ ಪಡೆಯ ಹಿರಿಯ ನಾಯಕ ಜಿಎಂ ಸಿದ್ದೇಶ್ವರ್ ಬಣ ಬದಲಿಸಿದ್ರ ಅನ್ನೋ ಚರ್ಚೆ ಬಿಜೆಪಿಯಲ್ಲೇ ಆಗ್ತಿದೆ. ಮೊನ್ನೆ ಚಿತ್ರದುರ್ಗದ ಕಾರ್ಯಕ್ರಮದಲ್ಲಿ ತುಂಬಾ ಉತ್ಸಾಹಿತರಾಗಿ ಕಾಣಿಸಿಕೊಂಡಿದ್ದ ಸಿದ್ದೇಶ್ವರ ನಡೆ ಹಿಂದಿನ ಒಳಮರ್ಮವಿನ್ನೂ ನಿಗೂಢವಾಗಿಯೇ ಇದೆ.
ಮೇ 9ರ ಕಾರ್ಯಕ್ರಮಕ್ಕೆ ಯಾರೆಲ್ಲ ಬರ್ತಾರೆ ಬರಲ್ಲ? ಅಮಿತ್ ಶಾ ಬಂದ್ರು ಕೈ ಕೊಡ್ತಾರಾ ಅತಿರಥರು? ಮೇ 9ರಂದು ಚಿತ್ರದುರ್ಗದಲ್ಲಿ ಅಭಿಮಾನೋತ್ಸವ ಫಿಕ್ಸ್ ಆಗಿದೆ. ಮೇಲ್ನೋಟಕ್ಕೆ ವಿಜಯೇಂದ್ರರನ್ನ ರಾಜ್ಯ ಬಿಜೆಪಿಯ ಸುಪ್ರೀಂ ಲೀಡರ್ ಅಂತ ಬಿಂಬಿಸಿಕೊಳ್ಳೋದೇ ಆಗಿದೆ. ಇದರ ಮೊದಲ ಚೆಕ್ಮೇಟ್ ಎನ್ನುವಂತೆ ಕಾರ್ಯಕ್ರಮಕ್ಕೆ ಅಮಿತ್ ಶಾಗೂ ಆಹ್ವಾನಿಸಲಾಗಿದೆ. ಅಮಿತ್ ಶಾ ಸಮ್ಮುಖದಲ್ಲೇ ವಿಜಯೇಂದ್ರ ಬಣ ಶಕ್ತಿ ಪ್ರದರ್ಶಿಸೋ ಮೂಲಕ ದೆಹಲಿಗೆ ಕ್ಲಿಯರ್ ಮೆಸೇಜ್ ರವಾನಿಸೋ ಇರಾದೆ ಇದೆಯಂತೆ. ಆದರೆ ಅಶೋಕ್ನಂತ ನಾಯಕರೇ ನಾವ್ಯಾಕೆ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತ ಬಂಡಾಯದ ಬಾವುಟ ಹಾರಿಸಿದ್ದಾರಂತೆ. ಹೀಗಿದ್ದಾಗ ನಿಜಕ್ಕೂ ವಿಜಯೇಂದ್ರರ ಕನಸಿಗೆ ರೆಬಲ್ಸ್ಗಿಂತ ಈ ನ್ಯೂಟ್ರಲ್ ಬಣವೇ ಬಲು ದೊಡ್ಡ ಮಗ್ಗುಲು ಮುಳ್ಳಾಗುತ್ತಾ ಅನ್ನೋದು ಈಗ ಎದುರಾಗಿರೋ ಪ್ರಶ್ನೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದೊಂಥರ ತಟಸ್ಥ ತಳಮಳ ಬಿಜೆಪಿಯಲ್ಲಿ. ಮೂರನೇ ಬಣ ಅಲರ್ಟ್ ಆಯಿತು ಅಂತ ರೆಬೆಲ್ಗಳಿಗೆ ಟಕ್ಕರ್ ನೀಡ್ತಾ ಇದೆ ನ್ಯೂಟ್ರಲ್ ಟೀಮ್ ಅಂತ. ಅಭಿಮಾನೋತ್ಸವಕ್ಕೆ ತಟಸ್ಥ ಪಡೆ ಚಕ್ಕರ್ ಹಾಕೋ ಸಾಧ್ಯತೆ ಇದೆ ಅಂತ ಅಂದರೆ ಬಂದಂಗೆ ಮಾಡಿ ಬರದೇ ಹೋಗೋದು. ಇದೊಂಥರ ಟಚ್ ಆ್ಯಂಡ್ ಗೋ ಮಾಡ್ತಾ. ಇಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಒಂದಷ್ಟು ಜನ ಸರಿ BSY ಎಷ್ಟು ದೊಡ್ಡ ಸ್ಟ್ರೆಂತೋ ಬಿ ಜೆ ಪಿಗೆ ಆ ಹೆಸರನ್ನು ಹ್ಯಾಂಡ್ಲ್ ಮಾಡೋದು ಕೂಡ ಅಥವಾ ಅವರ ಇಮೇಜನ್ನು ಹ್ಯಾಂಡ್ಲ್ ಮಾಡೋದು ಕೂಡ ಈಗ ಬಿ ಜೆ ಪಿಗೆ ಅಷ್ಟೇ ದೊಡ್ಡ ಸವಾಲಾಗ್ಬಿಟ್ಟಿದೆ ಅಂತ. ಅಂದರೆ ಅವ್ರನ್ನ ಬಿಟ್ಟು ಬೇರೆ ಏನೂ ಮಾಡೋಕ್ಕಾಗ್ತಿಲ್ಲ ಅನ್ನೋ ಒಂದು ಕಾಂಪ್ಲೆಕ್ಸಿಟಿಯಲ್ಲಿ ಬಿ ಜೆ ಪಿ ಸಿಕ್ಕಾಕೊಂಡ್ಬಿಟ್ಟಿದೆಯಾ? ಬೇರೆ ಯಾವುದೇ ರಾಜ್ಯದಲ್ಲಿ ಬಿ ಜೆ ಪಿ ತನ್ನದೇ ಆದ ಒಂದು ಪ್ಯಾಟ್ರನ್ ಇದೆಯಲ್ಲ, ಆ ಪ್ಯಾಟ್ರನ್ನಲ್ಲಿ ಮುಂದೆ ಹೋಗ್ತಾ ಇರೋ ಹಾಗೆ ಕರ್ನಾಟಕದಲ್ಲಿ ಹೋಗೋಕ್ಕಾಗ್ತಾ ಇಲ್ಲ ಅನ್ನೋದು. ಅದಕ್ಕೆ ಯಡಿಯೂರಪ್ಪನವ್ರು ಬಹಳ ದೊಡ್ಡ ಸ್ಟ್ರೆಂತು ಹೌದು, ಅಷ್ಟೇ ದೊಡ್ಡ ಸವಾಲು ಹೌದು ಅನ್ನೋ ಪರಿಸ್ಥಿತಿ ಆಗಿದೆಯಾ? ಅದನ್ನು ನಿಭಾಯಿಸೋಕ್ಕೆ ಬಿ ಜೆ ಪಿಗೆ ಆಗ್ತಾ ಇಲ್ವಾ? ಕೇಂದ್ರ ನಾಯಕರಿಗೆ ಹಾಗಾದರೆ ಆಗ್ತಾ ಇಲ್ವಾ? ಇದು ನೇರವಾದ ಪ್ರಶ್ನೆ. ಒಳಗಡೆ ಈ ರೆಬಲ್ಸ್ ಟೀಮು, ಮತ್ತೊಂದು ಟೀಮು, ಮೂರನೇ ಟೀಮು, ನಾಲ್ಕನೇ ಟೀಮು ಇವೆಲ್ಲ ಯಾಕೆ ಉಟ್ಕೊಳ್ತಾ ಇದ್ದಾವೆ, ಯಾಕೆ ಆಗ್ತಾ ಇದ್ದಾವೆ ಅಂತಂದರೆ ವಿಷಯ ಇಷ್ಟೇ. ವಿಜಯೇಂದ್ರ ಮುಂದುವರಿತಾರೋ ಇಲ್ವೋ ಅನ್ನೋದು, ಅಥವಾ ವಿಜಯೇಂದ್ರ ಅವರ ಪೊಸಿಷನ್ ಏನಿರುತ್ತೆ, ಅಥವಾ 28 ಎಲೆಕ್ಷನ್ನಲ್ಲಿ ಯಾರು ಲೀಡ್ ಮಾಡ್ತಾರೆ ಬಿ ಜೆ ಪಿನ, ಇದು ಪ್ರಶ್ನೆ. ಅದಕ್ಕೆ ಒಂದು ಸ್ಪಷ್ಟ ಉತ್ತರ ಹೇಳುವಂಥ ಧೈರ್ಯ ಬಿ ಜೆ ಪಿ ಹೈಕಮಾಂಡಲ್ಲಿ ಇಲ್ವಾ? ಅಥವಾ ಅದು ಇಲ್ಲ, ಹಂಗೇನಾದ್ರು ಮಾಡೋಕ್ಕೆ ಹೋದರೆ ಭಾಳ ದೊಡ್ಡ ರಿಸ್ಕ್ ಆಗುತ್ತೆ ಅನ್ನುವಂಥ ಒಂದು ಭಯ ಬಿ ಜೆ ಪಿಗೆ ಇದೆಯಾ? ವಿಜಯೇಂದ್ರ ಅವರನ್ನೇ ಮುಂದುವರಿಸುವಂಥ ಹಾಗಾದರೆ ಸ್ಪಷ್ಟತೆಯೂ ಕೂಡ ಇಲ್ವಾ?